ನಮಸ್ಕಾರ ವೀಕ್ಷಕರ, ನಾನು ನಿಮ್ಮ ಹಿರಿಯರ್ನ ಜೋನಲ್ ಶಂಕರ್ನ ತಿವು ಶಂಕರ್ನ ಹಿರಿಯರು. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ. ಅಷ್ಟೇ ಅಲ್ಲ, ಶಂಕರಣ್ಣವರ ಒಂದು ಚಿರಸ್ಮರಣೆ ಕಾರ್ಯಕ್ರಮ ಇದೆ, ಹಾಗೂ SP ಬಾಲಸುಬ್ರಹ್ಮಣ್ಯಂರವರ ಚಿರಸ್ಮರಣೆ ಕಾರ್ಯಕ್ರಮ ಇದೆ. ಅದು ಎಂದು ಏನು ಯಾವಾಗ ಅಂತ ಕೇಳ್ತಾ ಇದ್ದೀರ. ಸ್ವಾಮಿ ಶಂಕರ್ನ ಅಭಿಮಾನಿಗಳ ಕಲಾವೇದಿಕೆ ಹಿರಿಯರು, ನಿಗೂಢ ರಹಸ್ಯ ಕನ್ನಡ ವಾರ ಪತ್ರಿಕೆ ಹಿರಿಯರು, ಹಾಗೂ ಗುರು ಶಂಕರ್ನ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಿರಿಯರು, ಹಾಗೂ ಅಮೃತ ಮಹಿಳಾ ಸ್ವಸಹಾಯ ಸಂಘ ಹಿರಿಯರು, ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶಂಕರ್ನಾಗ್ರವರ 35ನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಹಾಗೂ ಗಾನ ಕೋಗಿಲೆ ಪಂಚಭಾಷಾ ಗಾಯಕ SP ಬಾಲಸುಬ್ರಹ್ಮಣ್ಯಂ ಸಾರ್ ಅವರ 5ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹಿರಿಯೂರಿನ ಶ್ರೀಸಾಲ ಸರ್ಕಲಲ್ಲಿ ನಮ್ಮ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 35ನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಪ್ರತಿ ವರ್ಷ ಸೆಪ್ಟೆಂಬರ್ 30ನೇ ತಾರೀಕು 30/9/2000 ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಮಾಡ್ತಾಯಿದ್ವಿ 30ನೇ ತಾರೀಕು. ಆದರೆ ಈ ಬಾರಿ ನಾಡ ಹಬ್ಬ ದಸರಾ ಇರೋದರಿಂದ ಅವತ್ತನೇ ಅಂದರೆ ಈ ವರ್ಷದಲ್ಲಿ ಮಾಡೋದಕ್ಕೆ ಸೆಪ್ಟೆಂಬರ್ 30/9/2025 ಶಂಕರಣ್ಣವ್ರಿಗೆ ಸರಿಯಾಗಿ 35 ವರ್ಷಗಳು ಕಳೆಯುತ್ತೆ ಅವ್ರು ತೀರ್ಕೊಂಡು. ನಮ್ಮ ನಿಮ್ಮೆಲ್ಲರ ನಗಲೆ ಶಂಕರಣ್ಣವ್ರಿಗೆ ಈ ಬಾರಿ 35 ವರ್ಷ, ಸೆಪ್ಟೆಂಬರ್ 30/9/2025 35 ವರ್ಷಗಳು ಕಳೆಯುತ್ತೆ. ಅದೇ ರೀತಿ SP ಬಾಲಸುಬ್ರಹ್ಮಣ್ಯಂರವ್ರಿಗೆ 2025 ಅವ್ರಿಗೂ ಸಹ 5 ವರ್ಷಗಳು. ಇವರಿಬ್ಬರು ಚಿರಸ್ಮರಣೆ ಕಾರ್ಯಕ್ರಮನ ಎಷ್ಟು ವರ್ಷಗಳ ಕಾಲ ಶಂಕರಣ್ಣ ತೀರ್ಕೊಂಡೋದ್ಮೇಲೆ ಹಾಗೂ SP ಅವರು ತೀರ್ಕೊಂಡೋದ್ಮೇಲೆ ಇವರಿಬ್ಬರದು ಒಟ್ಟಿಗೆ ನಾವು ಚಿರಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದಕ್ಕಿಂತ ಮುಂಚೆ ಬರೋ ಶಂಕರಣ್ಣವ್ರು ಮಾತ್ರ ಚಿರಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ದು. SP ಅವರು ತೀರ್ಕೊಂಡೋದ್ಮೇಲೆ ಅವ್ರದ್ದು ಸಹ ಶಂಕರಣ್ಣವ್ರ ಜೊತೆಗೆ ಚಿರಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ರು. SP ಬಾಲಸುಬ್ರಹ್ಮಣ್ಯಂ ಸಾರ್ ಅವರು ಸಹ ಇದೇ ತಿಂಗಳಲ್ಲೇ 9ನೇ ತಿಂಗಳಲ್ಲಿ ಅವ್ರು ತೀರ್ಕೊಂಡೋಗಿತ್ತು. ಅದಕ್ಕೋಸ್ಕರ 5 ದಿನ ಶಂಕರಣ್ಣವ್ರಿಗೂ ಮತ್ತು SP ಅವ್ರಿಗೂ ಗ್ಯಾಪ್ ಇದ್ದಿದ್ದಕ್ಕೋಸ್ಕರ ಅವರು SP ಸಾರ್ ಅವರು ತೀರ್ಕೊಂಡೋದ್ಮೇಲೂ ಸಹ ಶಂಕರಣ್ಣವ್ರ ಜೊತೆಗೆ ನಾವು ಚಿರಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ದು. ಆದರೆ ಈ ವರ್ಷ ದುರ್ಗಾಷ್ಟಮಿ ಇದೇ 30/9/2025 ಕಾರ್ಯಕ್ರಮ ಮಾಡಲಿಕ್ಕೆ, ಅವತ್ತು ದುರ್ಗಾಷ್ಟಮಿ ಹಬ್ಬ ಇದೆ. ಆ ಹಬ್ಬದಲ್ಲಿ ನಮ್ಮ ಕೈಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಯಾಕೆ ಆಗ್ತಾಯಿಲ್ಲ ಅಂದರೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು ಅಥವಾ ಅತಿಥಿ ಗಣ್ಯರು ಬರೋದಕ್ಕೆ ಇದೆಲ್ಲದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ಕೇವಲ 4 ದಿನಗಳ ಕಾಲ ಮುಂದಾಕಿದ್ದು ಈ ವರ್ಷ ಮಾತ್ರ. ಅಂದರೆ ಯಾವಾಗಂತ ಕೇಳ್ತಾ ಇದ್ದಾರೆ, ಅಕ್ಟೋಬರ್ 4ನೇ ತಾರೀಕು 10ನೇ ತಿಂಗಳಲ್ಲೇ 2025 ಕಾರ್ಯಕ್ರಮ ಮಾಡ್ತೀವಿ ಹಿರಿಯೂರು ನಗರದ ಶ್ರೀಶೈಲ ಸರ್ಕಲ್ನಲ್ಲಿ. ಯಾಕೆ ಅಲ್ಲಿ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಾ. ಸ್ವಾಮಿ ಶಂಕರಣ್ಣವ್ರು ತೀರ್ಕೊಂಡೋಗಿರೋ ಸಂದರ್ಭದಲ್ಲಿ ನಾವು ಹಿರಿಯೂರಿನ ಶ್ರೀಶೈಲ ಟಾಕೀಸ್ ಎದುರುಗಡೆ ಅವರೊಂದು ಭಾವಚಿತ್ರ ಇಟ್ಟು ಇಡೀ ಹಿರಿಯೂರಿನಲ್ಲೇ ಎಲ್ಲ ಮೆರವಣಿಗೆ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಕೈಲಾದ ಮಟ್ಟಿಗೆ ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಶಂಕರನಾಗ್ರವರ 35ನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಹಾಗೂ SP ಅವರ 5ನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ, ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಗಣ್ಯರಿಗೆ ಅಂದರೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಅತಿಥಿಗಳಿಗೆ ಸನ್ಮಾನ, ಹಿರಿಯ ನಾಗರಿಕರಿಗೆ ಸನ್ಮಾನ ಇರುತ್ತೆ. ದಯಮಾಡಿ ನಿಮ್ಮೆಲ್ಲ ಪ್ರೀತಿ ಅಭಿಮಾನ ತನ ಸಹಾಯಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಕನ್ನಡ ನಾಡಿಗೋಸ್ಕರ ದುಡಿದಂಥ, ಕನ್ನಡ ಚಲನಚಿತ್ರದಲ್ಲಿ ನಮಗೋಸ್ಕರ ದುಡಿದಂಥ ಈ ಮಹಾನ್ ಕಲಾವಿದರಿಗೋಸ್ಕರ ಈ ಒಂದು ಚಿರಸ್ಮರಣೆ ಕಾರ್ಯಕ್ರಮ ನಾನು ಕಳೆದ 35 ವರ್ಷಗಳಿಂದ ಶಂಕರಣ್ಣವ್ರ ಕಾರ್ಯಕ್ರಮ ಇದೇ ರೀತಿ ಮಾಡ್ಕೊಂಬರ್ತಾ ಇದ್ದಾರೆ. ಆದರೆ ನಾನು ಕಲೆ ಸೇವೆ ಮಾಡೋಕ್ಕೆ ಪಾದಾರ್ಪಣೆ ಮಾಡಿದ್ದು 84, 85, 86 ಸಾಲಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿದ್ದೆ. ಅಂದರೆ ವೇದಿಕೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ.
ಯಾರು ಕರೆಸಿದ್ರೆ ಅಲ್ಲೋ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೆ. ಶಂಕರಣ್ಣವ್ರು ತೀರ್ಕೊಂಡಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಮಾಡಲಿಕ್ಕೆ ಹೊತ್ಕೊಂಡಿದ್ದೆ. ಹಾಗಾಗಿ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ ಸದಾಕಾಲ ಹೀಗೆ ಇರಲಿ. ನೀವು ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಟ್ಟರೆ ಈ ಒಬ್ಬ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಈ ಒಬ್ಬ ಪುಟ್ಟ ಕಲಾವಿದ ಈ ಎಲ್ಲ ಕಲಾವಿದರ ಹೆಸರಿನಲ್ಲಿ ಕಲಾ ಸೇವೆ ಮಾಡಿಕೊಂಡು ಕಲಾ ಸೇವಕನಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ದಯಮಾಡಿ ನೀವು ನಮಗೆ ಅವಕಾಶ ಮಾಡಿಕೊಟ್ರೆ ನಾನು ಕನ್ನಡ ನಾಡಿನಲ್ಲಿ ನನ್ನ ಕೊನೆ ಉಸಿರೋವರೆಗೂ ಈ ಕಲಾವಿದರ ಸೇವೆ ಮಾಡಿಕೊಂಡು ಈ ಕನ್ನಡ ನಾಡಲ್ಲಿ ನಾನು ಒಂದು ಒಳ್ಳೆತನದಲ್ಲಿ ಬದುಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಭಿಮಾನಿಗಳೇ, ನನಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನಮ್ಮೆಲ್ಲರ ತನೋ ಮನ ಧನ ಸಹಾಯ ನನಗೆ ಮಾಡಿ ನಾನು ಶಂಕರಣ್ಣವರ ಕಲಾಮಂದಿರ ಹಿರಿಯೂರು ನಗರದಲ್ಲೇ ಅಥವಾ ಹಿರಿಯೂರು ತಾಲೂಕಲ್ಲಿ ನಾನು ಶಂಕರಣ್ಣವರ ಕಲಾಮಂದಿರ ಕಟ್ಟಿಸಿ ಆ ಒಂದು ಕಲಾಮಂದಿರದಲ್ಲಿ ಶಂಕರಣ್ಣವರ ಭಾವಚಿತ್ರ ಅಂದರೆ ಪುತ್ಥಳಿ, ಡಾಕ್ಟರ್ ರಾಜಣ್ಣವರ ಪುತ್ಥಳಿ, ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ, ವಿಷ್ಣುವರ್ಧನ್, ಅಂಬರೀಷ್, ಹೀಗೆ ಇಷ್ಟು ಜನದ ಪುತ್ಥಳಿಗಳನ್ನು ಆ ಕಲಾಮಂದಿರದಲ್ಲಿ ಸ್ಥಾಪನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಏನೋ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಮ್ಮನ್ನು ಅಗಲಿದ್ದಾರೆ, ಆ ಎಲ್ಲ ಕನ್ನಡ ಚಲನಚಿತ್ರರಂಗಗಳ ಆ ಒಂದು ಕಲಾವಿದರ ಭಾವಚಿತ್ರಗಳನ್ನು ಆ ಕಲಾಮಂದಿರದಲ್ಲಿ ನೀವು ಕಲಾಮಂದಿರದೊಳಗಡೆ ಬಂದ ತಕ್ಷಣ ಎಲ್ಲ ಕಲಾವಿದರ ಮುಖಗಳನ್ನು ನೀವು ನೋಡ್ಬೋದು. ಆ ಭಾವಚಿತ್ರಗಳನ್ನು ನೋಡಿ ನೀವು ಹಾಗೆ ಕಣ್ಣು ತುಂಬಿಸ್ಕೋಬೋದು, ಮನ ತುಂಬಿಸ್ಕೋಬೋದು. ಇವರು ಹೇಗಿದ್ದರು ಇವತ್ತು ಈ ಶಂಕರನಗರವ್ರ ಕಲಾಮಂದಿರದೊಳಗಡೆ ಬಂದ ತಕ್ಷಣ ಈ ಎಲ್ಲ ಕಲಾವಿದರನ್ನು ಒಟ್ಟಿಗೆ ನೋಡ್ಬೋದು ಅನ್ನೋ ಒಂದು ಖುಷಿ ನಿಮಗಾಗುತ್ತೆ. ಯಾರಾದರೂ ಸಹಾಯ ಮಾಡ್ತಕ್ಕಂಥವ್ರು ತನು ಮನ ದಾನ ಸಹಾಯಗಳೊಂದಿಗೆ ನಮಗೆ ಸಹಕರಿಸಿದ್ರೆ ಪರಚಿರ ಸುವರ್ಣ. ಯಾಕಂದರೆ ಕಳೆದ 35 ವರ್ಷಗಳಿಂದ ವೇದಿಕೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಾಡಿಗೆ ರೂಪದಲ್ಲಿ. ಆದ್ದರಿಂದ ನಾನು ಸುಮ್ಮನೆ ನನ್ನ ಕೈಯಿಂದ ಕಳ್ಕೊತಾ ಇದ್ದೀನಿ. ಸ್ವಂತ ಕಟ್ಟಡ ಇದ್ದರೆ ಅಲ್ಲಿ ನಾನು ಕಲಾಮಂದಿರದಲ್ಲಿ ಪ್ರತಿ ತಿಂಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಅಥವಾ ಹೊಸ ಪ್ರತಿಭೆಗಳನ್ನು ಅಲ್ಲಿ ಕರ್ಕೊಂಬರ್ಬೋದು. ಆ ಕಲಾಮಂದಿರದಲ್ಲಿ ಪುತ್ಥಳಿಗಳನ್ನು ನಿರ್ಮಾಣ ಮಾಡೋದಂತೆ ಅಲ್ಲ, ಪ್ರತಿ ಇದರಲ್ಲೂ ಯಾವುದೇ ಒಬ್ಬ ಪ್ರತಿಭಾವಂತರಿಗೆ ಅವರಿಗೆ ಸನ್ಮಾನಗಳು ಮಾಡ್ತೀವಿ, ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಮಾಡಿಕೊಡ್ತೀವಿ. ಅಲ್ಲಿ ತರಬೇತಿಗಳನ್ನು ಕೊಡ್ತಾಯಿದ್ವಿ. ವಾದ್ಯ ತರಬೇತಿ ಆಗಿರ್ಬೋದು, ಸಂಗೀತ ತರಬೇತಿ ಆಗಿರ್ಬೋದು, ಆಮೇಲೆ ಯಾವುದೇ ಒಂದು ನಾಟಕ ತರಬೇತಿ ಆಗಿರ್ಬೋದು, ಗಾಯನ ತರಬೇತಿ ಆಗಿರ್ಬೋದು, ಇದೇ ರೀತಿ ತಮಟೆ ವಾದ್ಯಗಳ ತರಬೇತಿ ಆಗಿರ್ಬೋದು, ಈ ವಿವಿಧ ತರಬೇತಿಗಳನ್ನು ಕಲೆಯಲ್ಲಿ ನಾನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ನೀವು ದಯಮಾಡಿ ಬನ್ನಿ. ಆದರೆ ಅಕ್ಟೋಬರ್ 4ನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ದಯಮಾಡಿ ಯಾರೂ ಸಹ ಮಿಸ್ ಮಾಡಬೇಡಿ. ಅಕ್ಟೋಬರ್ 4ನೇ ತಾರೀಕು ಶಂಕರಣ್ಣವರ ಹುಟ್ಟುಹಬ್ಬ. ಕ್ಷಮೆ ಇರಲಿ, ಶಂಕರಣ್ಣವರ 35ನೇ ವರ್ಷ ಚಿರಸ್ಮರಣ ಕಾರ್ಯಕ್ರಮ ಹಾಗೂ SP ಬಾಲಸುಬ್ರಹ್ಮಣ್ಯಮರ ಚಿರಸ್ಮರಣ ಕಾರ್ಯಕ್ರಮ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬನ್ನಿ. ನಿಮ್ಮೆಲ್ಲ ತನು ಮನ ಧನ ಸಹಾಯಗಳೊಂದಿಗೆ ನಾನು ಕಲಾಮಂದಿರದ ಮುಂದೆ ಶಾಶ್ವತ ಕನ್ನಡದ ರಾಜ್ಯೋತ್ಸವದ ಒಂದು ಕಂಬನ ಸ್ಥಾಪನೆ ಮಾಡ್ತೀನಿ. ಯಾಕಂದರೆ ನಗರಸಭೆಯಲ್ಲಿ ಸುಮಾರು ವರ್ಷಗಳ ಕಾಲ ಶ್ರೀಶೈಲ ಸರ್ಕಲ್ನಲ್ಲಿ ನನಗೆ ಜಾಗ ಕೊಡಿ ಸ್ವಾಮಿ, 1.5-2 ಅಡಿ ಜಾಗನ ಅಲ್ಲಿ ಕನ್ನಡದ ಶಾಶ್ವತ ಧ್ವಜಸ್ತಂಭನ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡೆ. ಅವರು ನಿರಾಕರಿಸಿದರು. ಇವತ್ತಿನವರೆಗೂ ನಮಗೆ ಕನ್ನಡಿಗರಿಗೆ 1.5-2 ಅಡಿ ಜಾಗ ಶ್ರೀಶೈಲ ಸರ್ಕಲ್ನಲ್ಲಿ ನನಗೆ ಕೊಡಲೇ ಇಲ್ಲ. ಅದಕ್ಕೆ ನಾನು ಸ್ವಂತಕ್ಕೆ ಜಾಗ ತಗೊಂಡು ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಆ ದುಡ್ಡಲ್ಲೇ ನಾನು ಶಂಕರನಗರವರ ಒಂದು ಕಲಾಮಂದಿರ ಅಂದರೆ ಆ ದುಡ್ಡನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಒಂದು ಜಾಗನ ಕೊಡ್ಕೊಂಡು ಅಲ್ಲಿ ಕಲಾಮಂದಿರ ನಿರ್ಮಾಣ ಮಾಡಿ ಈ ಎಲ್ಲ ಕಲಾವಿದರ ಪುತ್ಥಳಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಶಾಶ್ವತ ಧ್ವಜಸ್ತಂಭನ ಸ್ಥಾಪನೆ ಮಾಡಿ ಅಲ್ಲಿ ನನ್ನ ಆಸೆಗಳನ್ನು ಅಂದರೆ ಕನ್ನಡದ ಆಸೆಗಳನ್ನು ಈಡೇರಿಸೋದಕ್ಕೆ ಅನುಕೂಲ ಆಗುತ್ತೆ. ನಗರಸಭೆಯಲ್ಲಿ ಮಾಡದೇ ಇಲ್ದಿರ್ತಕ್ಕಂಥ ಕೆಲಸನ ನಾವು ಕಷ್ಟಪಟ್ಟು ನಮ್ಮೆಲ್ಲರ 1 ರೂಪಾಯಿ, ನೀವೆಲ್ಲರೂ 1 ರೂಪಾಯಿನ ಕೊಟ್ಟರೆ ಆ 1 ರೂಪಾಯಿನ ಸಂಗ್ರಹ ಮಾಡಿಕೊಂಡು ಅಲ್ಲಿ ಕಲಾಮಂದಿರ ಕಟ್ಟಿಸಿ ಈ ಕನಸುಗಳನ್ನು ನಾನು ನನಸು ಮಾಡಲಿಕ್ಕೆ ಹೊರಟಿದ್ದೀನಿ. ದಯಮಾಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇರಲಿ. ಅಕ್ಟೋಬರ್ 30ನೇ ತಾರೀಕು ನಡ್ತಕ್ಕಂಥ ಚಿರಸ್ಮರಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಪ್ಲೀಸ್. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ಒಂದೇ ಮಾತರಂ.